ನಮಸ್ಕಾರ ಬಂಧುಗಳೇ, ಹೇಗಿದ್ದೀರಿ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ. ನಿಮಗೆ ಗೊತ್ತಿರಬಹುದು, ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಕೂಡ ಪದೇ ಪದೇ ಅಪ್ಡೇಟ್ ಆಗ್ತಾ ಇರ್ತದೆ. ಅದೇ ರೀತಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಹೊಸ ಹೊಸ ಆಪ್ಷನ್ಗಳು ಬರ್ತವೆ ಮತ್ತು ಕೆಲವೊಂದು ಓಲ್ಡರ್ ಆಪ್ಷನ್ಗಳನ್ನು ಅವರು ತೆಗೆದು ಹಾಕ್ತಾರೆ. ಸೊ ಅದೇ ರೀತಿ ಅಪ್ಡೇಟ್ ಆಗ್ತಾ ಇರ್ತದೆ ಅಪ್ಲಿಕೇಶನ್ ಕೂಡ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಸ್ಟೆಪ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮ ಇಡೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಇನ್ಸ್ಟಾಗ್ರಾಮ್ ಕೂಡ ತುಂಬ ದೊಡ್ಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಇದರಲ್ಲಿ ಬಹಳಷ್ಟು ಜನ ಯೂಸರ್ಸ್ ಇದ್ದಾರೆ. ಸೊ ಹಾಗೇನಾದರೂ ನೀವು ಕೂಡ ಪ್ಲ್ಯಾನ್ ಮಾಡ್ತಿದ್ರೆ ಇನ್ಸ್ಟಾಗ್ರಾಮನ್ನು ಈ ವರ್ಷ ಓಪನ್ ಮಾಡಬೇಕು ಅಂತ ಹೇಳಿ, ಸೊ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಎಲ್ಲ ಸ್ಟೆಪ್ಪನ್ನು ಅದೇ ರೀತಿ ಫಾಲೋ ಮಾಡ್ತಾ ಹೋಗಿ. ನಾನು ಹೇಗೆ ಓಪನ್ ಮಾಡ್ತಾ ಹೋಗ್ತೇನೆ, ಒಂದೊಂದೇ ಆಪ್ಷನ್ ಹೇಗೆ ಟಿಕ್ ಆಗ್ತೇನೆ, ನಾನು ಒಟ್ಟಿಗೆ ನೀವು ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ಅಕೌಂಟ್ ಕೂಡ ನೀವು ಓಪನ್ ಮಾಡ್ಬೋದು. ಹೆಚ್ಚಿನ ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ನೋಡುವ. ಸೊ ಇದರಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಇನ್ಸ್ಟಾಗ್ರಾಮ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ ಇನ್ಸ್ಟಾಗ್ರಾಮ್ ಅನ್ನುವಂಥ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗ್ತದೆ. ಸೊ ನಮ್ಮ ಹತ್ರ ಈಗ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನಲ್ಲಿ, ನಮ್ಮ ಹತ್ರ ಒಂದು ಇಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಇದೆ. ಇದು ಯಾರ್ಯಾರು ಆ್ಯಂಡ್ರಾಯ್ಡ್ ಯೂಸರ್ಸ್ ಇದ್ದೀರಿ ಅವರಿಗೆಲ್ಲ ಪ್ಲೇಸ್ಟೋರ್ ಅಪ್ಲಿಕೇಶನ್ ಇದೆ. ಐಫೋನ್ ಅವರಿಗೆ ಅವರದೇ ಆದಂಥ ಆ್ಯಪ್ ಸ್ಟೋರ್ ಇದೆ. ಸೊ ಅದನ್ನು ಯೂಸ್ ಮಾಡಿದರೆ ಆಯಿತು. ಸೊ ನೀವಿಲ್ಲಿ ಪ್ಲೇಸ್ಟೋರನ್ನು ಫಸ್ಟ್ ಕ್ಲಿಕ್ ಮಾಡಿ ಈ ಥರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಸರ್ಚ್ ಅಂತ ಹೇಳಿ ಆಪ್ಷನ್ ಇದೆಯಲ್ವಾ, ಇದನ್ನು ಟಿಕ್ ಹಾಕಿ ನಿಮ್ಮ ಹೋಮ್ ಪೇಜ್ ಪ್ಲೇಸ್ಟೋರ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಸರ್ಚ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸರ್ಚ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಬಂದ್ಬಿಟ್ಟು ಟೈಪ್ ಮಾಡ್ತೇನೆ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ಇನ್ಸ್ಟಾಗ್ರಾಮ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡ್ತೇನೆ. ಇನ್ಸ್ಟಾಗ್ರಾಮ್ ಇದು ಅಪ್ಲಿಕೇಶನ್ ನನಗೆ ಇಲ್ಲಿ ಓಪನ್ ಆಗ್ತದೆ. ಸಪೋಸ್ ನೀವೇನಾದರೂ ಆಲ್ರೆಡಿ ಇನ್ಸ್ಟಾಲ್ ಮಾಡಿದರೆ ಈ ಥರ ಬರ್ತದೆ ಓಪನ್ ಅಂತ ಹೇಳಿ, ಯಾಕಂದರೆ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಆಗಿದ್ರೆ ಒಂದು ವೇಳೆ. ಈಗ ನನ್ನ ಡಿವೈಸಲ್ಲಿ ಅಪ್ಲಿಕೇಶನ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಹಾಗಾಗಿ ನನಗೆ ಇಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಲ್ ಅಂತ ಬರ್ತಿಲ್ಲ, ಓಪನ್ ಅಂತ ಬರುತ್ತಾ ಉಂಟು ಆಪ್ಷನ್. ನನ್ನದರಲ್ಲಿ ಈಗ ಈ ಅಪ್ಲಿಕೇಶನ್ ಇಲ್ಲ, ಹಾಗಾಗಿ ಇಲ್ಲಿ ಏನಂತ ತೋರಿಸ್ತಾ ಉಂಟು, ಇನ್ಸ್ಟಾಲ್ ಮಾಡಿ ಅಂತ ತೋರಿಸ್ತಾ ಉಂಟು. ಸೊ ಇದನ್ನು ನೋಡ್ಕೊಳ್ಳಿ, ಆಲ್ರೆಡಿ ಅಪ್ಲಿಕೇಶನ್ ಇದ್ರೆ ಓಪನ್ ಅಂತ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ಇಲ್ಲಿ ಓಪನ್ ಅನ್ನು ಕ್ಲಿಕ್ ಮಾಡಿದರೆ ಆಯಿತು. ಓಪನ್ ಕ್ಲಿಕ್ ಮಾಡಿದ ಮೇಲೆ ನಮಗೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಆದಮೇಲೆ ನೋಡಿ ಈ ಥರ ಇಂಟರ್ಫೇಸ್ ಕಾಣ್ತದೆ. ಇಲ್ಲಿ ನೋಡಿ, ನೀವು ಆಪ್ಷನ್ ಇದೆ ನೋಡಿ, ಯೂಸರ್ ನೇಮ್ ಎಂಟರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ, ಮತ್ತು ಪಾಸ್ವರ್ಡ್ ಎಂಟರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದು ಯಾವುದಕ್ಕೆ? ಇದು ಲಾಗಿನ್ ಮಾಡ್ಕೊಳ್ಳಿಕ್ಕೆ. ಯಾರ ಹತ್ರ ಎಲ್ಲ ಆಲ್ರೆಡಿ ಅಕೌಂಟ್ ಇದೆ ಅವರು ಇದೆರಡು ಆಪ್ಷನ್ನ ಟಿಕ್ ಹಾಕೊಂಡು ಇಲ್ಲಿ ಯೂಸರ್ ನೇಮ್ ಆದರೂ ಹಾಕ್ಬೋದು, ಇಮೇಲ್ ಅಡ್ರೆಸ್ ಆದರೂ ಹಾಕ್ಬೋದು, ಅಥವಾ ಮೊಬೈಲ್ ನಂಬರ್ ಕೂಡ ಹಾಕ್ಬೋದು. ಆಲ್ರೆಡಿ ಅಕೌಂಟ್ ಇದ್ದರೆ ಅವರಿಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಬೋದು. ಯಾರ್ದೆಲ್ಲ ಅಕೌಂಟ್ ಇಲ್ಲ, ಈಗ ನಮ್ದು ಅಕೌಂಟ್ ಇಲ್ಲ, ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಸೊ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕೆಳಗಡೆಯಿಂದ ಕ್ರಿಯೇಟ್ ಅಕೌಂಟ್ ಇದೆಯಲ್ಲ, ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಫಸ್ಟಿಗೆ ಕ್ರಿಯೇಟ್ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ಳುವ. ಇಲ್ಲಿ ನೀವು ಗಮನಿಸಬಹುದು, ಎರಡು ಥರ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಇನ್ಸ್ಟಾಗ್ರಾಮನ್ನು ನೀವು ಕ್ರಿಯೇಟ್ ಮಾಡಲಿಕ್ಕೆ ಎರಡು ಮೆಥಡ್ ಇದೆ. ಎರಡು ಮೆಥಡ್ ಯಾವುದು ಅಂತ ಹೇಳಿದರೆ, ಒಂದು ಮೊಬೈಲ್ ನಂಬರನ್ನು ಯೂಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಬಹುದು, ಅಥವಾ ಇಮೇಲ್ ಅಡ್ರೆಸ್ಸನ್ನು ಯೂಸ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡಬಹುದು. ಎರಡು ಥರ ಆಪ್ಷನ್ ಇದೆ. ಸೊ ಸಪೋಸ್ ನೀವೇನಾದರೂ ಮೊಬೈಲ್ ನಂಬರನ್ನು ಯೂಸ್ ಮಾಡಿ ಕ್ರಿಯೇಟ್ ಮಾಡೋದಾದರೆ ಈ ಮೊಬೈಲ್ ನಂಬರಲ್ಲಿ ಇರಲಿ, ಇದು ಈಗ ಕೊಟ್ಟಿರೋದೇ ಮೊಬೈಲ್ ನಂಬರಿಗೆ. ಸಪೋಸ್ ಇಮೇಲ್ ಅಡ್ರೆಸ್ ಏನಾದರೂ ಯೂಸ್ ಮಾಡ್ತೀರಿ ಹೇಳಿದರೆ, ಇಲ್ಲಿ ಮೇಲ್ಗಡೆ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಇದನ್ನು ಜಸ್ಟ್ ಒಂದ್ಸಲ ಟ್ಯಾಪ್ ಮಾಡಿ ಇಮೇಲ್ ಅಡ್ರೆಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಬರ್ತದೆ. ನಿಮ್ಮ ಇಮೇಲ್ ಅಡ್ರೆಸ್ ನಿಮ್ದು ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಇಮೇಲ್ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಎಂಟರ್ ಮಾಡ್ಕೊಳ್ಳಿ. ಅದರ ಡೊಮೈನ್ ಕೂಡ ಎಂಟರ್ ಮಾಡಬೇಕು. ಈಗ ನಂದು ಒಂದು ವೇಳೆ ಇಮೇಲ್ ಅಡ್ರೆಸ್ ಫಾರ್ ಎಕ್ಸಾಂಪಲ್ xyz@gmail.com ಅಂತಿದ್ರೆ ಕಂಪ್ಲೀಟಾಗಿ ಎಂಟರ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಎಂಟರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗ್ತದೆ. ನಾನೀಗ ಇಮೇಲ್ ಅಡ್ರೆಸ್ಸನ್ನು ಟೈಪ್ ಮಾಡಿದ್ದೇನೆ. ಸೊ ಇಲ್ಲಿ ಎರಡು ಥರ ವರ್ಕ್ ಆಗ್ತದೆ. ಒಂದು, ನೀವು ಮೊಬೈಲ್ ನಂಬರ್ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಹೋಗ್ತದೆ. ಆ OTPಯನ್ನು ಹಾಕಿ ಇಲ್ಲಿ ವೆರಿಫೈ ಮಾಡ್ಬೋದು. ಮತ್ತೊಂದು, ನೀವು ಇಮೇಲ್ ID ಕೊಟ್ಟಿದ್ದೀರಲ್ಲ, ಅದಕ್ಕೆ ಒಂದು ಸೆಕ್ಯೂರಿಟಿ ಕೋಡ್ ಹೋಗ್ತದೆ, 6 ಡಿಜಿಟ್ ಇದ್ದು ಸೆಕ್ಯೂರಿಟಿ ಕೋಡ್. ಅದನ್ನು ನೀವು ಇಲ್ಲಿ ಎಂಟರ್ ಮಾಡುವ ಮೂಲಕ ವೆರಿಫಿಕೇಷನನ್ನು ಇಮೇಲ್ ID ಮಾಡ್ಬೋದು. ಸೊ ಅದರ ಮೂಲಕ ಕೂಡ ಅಕೌಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ. ನಾನೀಗ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಬರುವಂಥದ್ದು ಕನ್ಫರ್ಮೇಷನ್ ಕೋಡ್. ನಾನು ಕೊಟ್ಟಂಥ ಇಮೇಲ್ IDಗೆ ಒಂದು ಕನ್ಫರ್ಮೇಷನ್ ಕೋಡ್ ಸೆಂಡ್ ಆಗಿರ್ತದೆ. ಆ ಕನ್ಫರ್ಮೇಷನ್ ಕೋಡನ್ನು ಇಲ್ಲಿ ನಾನು ಎಂಟರ್ ಮಾಡಬೇಕು. ಸೊ ಫಸ್ಟ್ ಇಮೇಲ್ ಐಡಿಯನ್ನು ಓಪನ್ ಮಾಡ್ಕೊಳ್ಳಿ. ನಾನೀಗ ಕೊಟ್ಟಂಥ ಇಮೇಲ್ ID ನೋಡಿ ಈಗ ಓಪನ್ ಮಾಡಿದ್ದೇನೆ ನಾನು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವುದೇ ಒಂದು ಮೆಸೇಜ್ ನನಗೆ ಬಂದಿಲ್ಲ, ಮೇಲ್ ಯಾವುದು ಬರಲಿಲ್ಲ. ಬಟ್ ನೋಡುವಾಗ ನಿಮ್ಗೆ ಇದೇ ಥರ ಕಾಣ್ತದೆ. ಇಲ್ಲಿ ನಿಮಗೆ ಮೇಲ್ಗಡೆಯಿಂದ ಸೋಷಲ್ ಅಂತ ಹೇಳಿ ಕಾಣ್ತಿರ್ಬೋದು. ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಒಳಗಡೆ ಕೆಲವೊಂದು ಸಲ ಬಂದಿರ್ತದೆ ಇನ್ಸ್ಟಾಗ್ರಾಮ್ ಇದು ಆಲ್ರೆಡಿ ಪಾಸ್ವರ್ಡ್ ಬಂದಿದೆ, ನನಗೆ ಕೋಡ್ ಬಂದಿದೆ. ಸೊ ಅವರು ಆಲ್ರೆಡಿ ಕೊಟ್ಟಿದ್ದಾರೆ 408365. ಸೊ ಫಸ್ಟ್ ಈ ಕೋಡನ್ನು ನಾವು ಕಾಪಿ ಮಾಡ್ಕೊಳ್ಳುವ. ಈ ಕೋಡನ್ನು ಕ್ಲಿಕ್ ಮಾಡಿ
ಲಾಂಗ್ ಪ್ರೆಸ್ ಮಾಡಿದರೆ ಸೆಲೆಕ್ಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಕಾಪಿ ಆಪ್ಷನ್ ಇದೆ, ಕಾಪಿಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು, ಇನ್ಸ್ಟಾಗ್ರಾಮ್ ಇದು ಅಪ್ಲಿಕೇಶನ್ ಅಲ್ಲಿ ಹೋಗಿ ಈ ಕೋಡನ್ನು ರೀರೈಟ್ ಮಾಡಬೇಕು. ಸೊ ಫಸ್ಟ್ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡುವ. ಸೊ ಇಲ್ಲಿ ಬಂದುಬಿಟ್ಟು ನಾವೇನು ಮಾಡುವ, ಕೋಡನ್ನು ಇಲ್ಲಿ ರೀಟೈಪ್ ಮಾಡಿ ನೆಕ್ಸ್ಟ್ ನಾವೇನು ಮಾಡಬೇಕು, ನೆಕ್ಸ್ಟ್ ಅಂತ ಹೇಳಿ ಆಪ್ಷನ್ ಕೊಡಬೇಕು. ಕೆಲವೊಂದು ಸಲ ವೆರಿಫಿಕೇಶನ್ ಕೋಡ್ ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಈಗ ಇದಕ್ಕೆ ಟೈಮಿಂಗ್ಸ್ ಇರ್ತದೆ. 5 ನಿಮಿಷದೊಳಗೆ ನೀವು ಎಂಟರ್ ಮಾಡಿಲ್ಲ ಅಂತ ಹೇಳಿದರೆ ಆ ಕೋಡ್ ಅದರದ್ದು ವ್ಯಾಲಿಡಿಟಿ ಮುಗೀತದೆ. ನೆಕ್ಸ್ಟ್ ಏನು ಮಾಡಬೇಕಾಗ್ತದೆ, ನಾವು ಇನ್ನೊಂದು ಕೋಡನ್ನು ಅಪ್ಲೈ ಮಾಡಬೇಕಾಗ್ತದೆ. ಇನ್ನೊಂದು ಕೋಡ್ ಅಪ್ಲೈ ಮಾಡಲಿಕ್ಕೆ ಇಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಐ ಡಿಡೆಂಟ್ ರಿಸೀವ್ ದ ಕೋಡ್ ಅಂತ ಹೇಳಿ ಇದು ಎಂಟ್ರ್ ಮಾಡಿದ ಕೂಡಲೇ ನಿಮ್ಮ ರಿಜಿಸ್ಟರ್ ಮೇಲ್ ಐ ಡಿಗೆ ನೀವೇನು ಕೊಟ್ಟಿದ್ದೀರಿ ಮೇಲ್ ಐ ಡಿ, ಅದಕ್ಕೆ ಮತ್ತೊಮ್ಮೆ ಕೋಡನ್ನು ಸೆಂಡ್ ಮಾಡ್ತಾರೆ, ಡಿಫ್ರೆಂಟ್ ಕೋಡನ್ನು ಸೆಂಡ್ ಮಾಡ್ತಾರೆ. ಸೊ ಆ ಕೋಡನ್ನು ಯೂಸ್ ಮಾಡಿಕೊಂಡು ಮತ್ತೊಮ್ಮೆ ಇಲ್ಲಿ ಬಂದು ಎಂಟರ್ ಮಾಡಿದರೆ ಆಯಿತು. ಸೊ ಇಲ್ಲಿ ನೆಕ್ಸ್ಟ್ ಅಂತ ಹೇಳಿ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಮ್ಮೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಈಗ ಕ್ರಿಯೇಟ್ ಎ ಪಾಸ್ವರ್ಡ್ ಅಂತ ಹೇಳಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಸೇಮ್ ಮೇಲ್ ಐ ಡಿಗೆ ಹೇಗೆ ಕೊಟ್ಟಿದ್ರಿ ಅದೇ ರೀತಿ ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿ. ಫಸ್ಟಿಗೆ ಆಲ್ಫಾಬೆಟಿಕಲ್ ಲೆಟರ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಸಿಂಬಲ್ಸ್ ಅನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಆಮೇಲೆ ಕೆಲವು ನಂಬರ್ಸ್ ಅನ್ನು. ಫಾರ್ ಎಕ್ಸಾಂಪಲ್ XYZ ಎಟ್ 2001 ಈ ಥರ ನಂಬರ್ಸ್, ಲೆಟರ್ಸ್ ಪ್ಲಸ್ ಸಿಂಬಲ್ಸ್ 3 ಇರುವ ಥರ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಾನೀಗ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೇನೆ. ಸೊ ಒಂದು ವೇಳೆ ಈ ಡಿವೈಸ್ ನಿಮ್ಮದೇ ಆಗಿದ್ರೆ, ಈಗ ಏನು ಕ್ರಿಯೇಟ್ ಮಾಡ್ತಿದ್ದೀರಿ ಇನ್ಸ್ಟಾಗ್ರಾಮ್ ಅಕೌಂಟು, ಈ ಅಕೌಂಟ್ ಕ್ರಿಯೇಟ್ ಮಾಡ್ತಿರುವ ಡಿವೈಸ್ ನಿಮ್ಮದೇ ಆಗಿದ್ರೆ ಇಲ್ಲಿ ಏನು ಮಾಡ್ಕೊಳ್ಳಿ ಅಂತ ಹೇಳಿದರೆ, ರಿಮೆಂಬರ್ ಲಾಗಿನ್ ಇನ್ಫೋ ಅಂತ ಇದೆಯಲ್ಲ ಇದನ್ನು ಟಿಕ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಹೇಳಿದರೆ, ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ಮತ್ತೆ ಪಾಸ್ವರ್ಡನ್ನು ಎಂಟರ್ ಮಾಡಬೇಕು ಅಂತಿಲ್ಲ. ಈ ಡಿವೈಸಲ್ಲಿ ಈ ಪಾಸ್ವರ್ಡ್ ಸೇವ್ ಆಗ್ತದೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಅಂತ ಆಪ್ಷನ್ ಟಿಕ್ ಹಾಕಿದ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಲಿಕ್ಕೆ ಹೇಳ್ತದೆ. ಸೊ ಡೇಟ್ ಆಫ್ ಬರ್ತ್ ನಾನೊಂದು ರ್ಯಾಂಡಮ್ ಆಗಿ ಕೊಡ್ತೇನೆ ಈಗ. ಓಕೆ, ರ್ಯಾಂಡಮ್ ಆಗಿ ಒಂದು ಡೇಟ್ ಆಫ್ ಬರ್ತ್ ಕೊಡುವ. ನೀವು ನಿಮ್ಮ ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಕೊಡ್ಬೋದು. ರ್ಯಾಂಡಮ್ ಆಗಿ ಡೇಟ್ ಆಫ್ ಬರ್ತ್ ಕೊಟ್ಟು ನಾನು ಓಕೆ ಅಂತ ಹೇಳಿ ಕೊಡ್ತೇನೆ. ಸೊ ನೆಕ್ಸ್ಟ್ ನಾವು ಟಿಕ್ ಮಾಡಬೇಕಾದ್ದು ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನು ಟಿಕ್ ಮಾಡಿದರೆ ಆಯಿತು. ಸೊ ಡೇಟ್ ಆಫ್ ಬರ್ತ್ ಸೇವ್ ಆಗ್ತದೆ. ನೆಕ್ಸ್ಟ್ ನಿಮ್ಮ ಹೆಸರನ್ನು ಕೊಡಬೇಕು. ಒಬ್ಬರಿಗಿಂತ ಜಾಸ್ತಿ ಜನರಿಗೆ ಸೇಮ್ ಹೆಸರು ಇರಬಹುದು ಇನ್ಸ್ಟಾಗ್ರಾಮಲ್ಲಿ, ಬಟ್ ಯೂಸರ್ ನೇಮ್ ಮಾತ್ರ ಒಬ್ಬರಿಗೆ ಒಂದೇ ಇರ್ತದೆ. ಸೊ ಹೆಸರು ಕೊಡಬೇಕಾದ್ರೆ ನಾನೀಗ ನನ್ನ ಹೆಸರೇ ಟೈಪ್ ಮಾಡ್ತೇನೆ, ವಿಚೇತ್ ಅಂತ ಹೇಳಿ. ಆಲ್ರೆಡಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ವಿಚೇತ್ ಕುಮಾರ್ ಹೆಸರಲ್ಲಿ. ಸೊ ನಾನು ಮತ್ತೆ ವಿಚೇತ್ ಕುಮಾರ್ ಅಂತ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡ್ಬೋದು ಬೇಕಾದರೆ. ಸೊ ಇಷ್ಟು ಟೈಪ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ವಾ, ಇದನ್ನು ಟಿಕ್ ಹಾಕೊಳ್ಳಿ. ಸೊ ಇದು ಟಿಕ್ ಹಾಕಿದ ಮೇಲೆ ನಿಮಗೆ ಯೂಸರ್ ನೇಮನ್ನು ಚೂಸ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಯೂಸರ್ ನೇಮ್ ಯಾವತ್ತೂ ಕೂಡ ಒಂದೇ ಇರ್ತದೆ. ಇಡೀ ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಡೇಟಾಬೇಸಲ್ಲಿ ಒಬ್ಬರಿಗೆ ಒಂದು ಯೂಸರ್ ನೇಮ್ ಅಲೌಟ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಯೂಸರ್ ನೇಮ್ ಒಬ್ಬರಿಗಿಂತ ಜಾಸ್ತಿ ಪರ್ಸನ್ಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕೊಟ್ಟಂಥ ಹೆಸರಿಗೆ ಸರಿಯಾಗಿ ಯಾವ ಯೂಸರ್ ನೇಮ್ ಅವೈಲೇಬಲ್ ಇದೆ ಅದನ್ನು ಇಲ್ಲಿ ಶೋ ಮಾಡ್ತಾ ಉಂಟು. ಸಪೋಸ್ ನಿಮಗೆ ಬೇರೆ ಯೂಸರ್ ನೇಮ್ ಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಇದನ್ನು ಕ್ಲಿಯರ್ ಮಾಡಿಬಿಟ್ಟು ನೀವು ಬೇಕಾದ ಯೂಸರ್ ನೇಮನ್ನು ಎಂಟರ್ ಮಾಡ್ಬೋದು. ಸಪೋಸ್ ಯೂಸರ್ ನೇಮ್ ಅವೈಲೇಬಲ್ ಇದ್ದರೆ ನಿಮಗೆ ಸಿಗುತ್ತೆ. ಸೊ ಈ ಯೂಸರ್ ನೇಮ್ ಅವೈಲೇಬಲ್ ಇಲ್ಲ, ಬಟ್ ನಾನು ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಒಂದು ಯೂಸರ್ ನೇಮನ್ನು ಚೂಸ್ ಮಾಡ್ತೇನೆ. ಬೇರೆ ಏನಾದರೂ ಬೇಕು ಅಂತ ಹೇಳಿದ್ರೆ ನೀವು ರೀಟೈಪ್ ಮಾಡಿದರೆ ಆಯಿತು. ಆಪ್ಷನ್ ಅವೈಲೇಬಲ್ ಇದ್ದರೆ ಗ್ರೀನ್ ಟಿಕ್ ಬರ್ತದೆ, ಇಲ್ಲಾಂದರೆ ರೆಡ್ ಟಿಕ್ ಬರ್ತದೆ. ಇಲ್ಲಿ ಟಿಕ್ ಮಾರ್ಕ್ ಬರ್ತದಲ್ಲ, ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಆಯಿತು. ಸಪೋಸ್ ಗ್ರೀನ್ ಟಿಕ್ ಬಂತು ಅಂತ ಹೇಳಿದರೆ ಇದು ಅವೈಲೇಬಲ್ ಇದೆ ಯೂಸರ್ ನೇಮ್. ಸೊ ಈ ಯೂಸರ್ ನೇಮ್ ನಿಮಗೆ ಅಲೌಟ್ ಆಗ್ತದೆ ಅಂತ ಹೇಳಿ ಅರ್ಥ. ಸೊ ಇದಿಷ್ಟು ಎಂಟರ್ ಆದಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇನ್ಸ್ಟಾಗ್ರಾಮ್ ಇದ್ದು ಪ್ರೈವಸಿ ಪಾಲಿಸಿ ಅವ್ರದ್ದು ಎಗ್ರಿಮೆಂಟ್ ಏನಿದೆ ಅದೊಂದು ಪೇಜ್ ಓಪನ್ ಆಗ್ತದೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಬೇಕು ಅಂತ ಹೇಳಿದರೆ ಇದನ್ನು ಎಗ್ರಿ ಮಾಡಲೇಬೇಕು ನಾವು, ಇಲ್ಲಾಂದರೆ ಅಕೌಂಟ್ ಕ್ರಿಯೇಟ್ ಆಗೋದಿಲ್ಲ. ಸೊ ಇಲ್ಲಿ ಎಗ್ರಿ ಅಂತ ಆಪ್ಷನ್ ಇದೆಯಲ್ಲ, ಐ ಎಗ್ರಿ ಅಂತ ಹೇಳಿ ಇದನ್ನು ಟಿಕ್ ಮಾಡಿದರೆ ಆಯಿತು. ಸೊ ಐ ಎಗ್ರಿ ಆಪ್ಷನ್ ಟಿಕ್ ಹಾಕಿದ ಕೂಡಲೇ ನಿಮಗೆ ನೆಕ್ಸ್ಟ್ ಪೇಜ್ ರಿಫ್ರೆಶ್ ಆಗುತ್ತೆ. ಅಲ್ಲಿ ನಿಮಗೆ ಪ್ರೊಫೈಲ್ ಪಿಕ್ಚರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಇರ್ತದೆ. ಸೊ ನೆಕ್ಸ್ಟ್ ಪೇಜಲ್ಲಿ ನಮಗೆ ಕೇಳ್ತಿದ್ದಾರೆ ಪ್ರೊಫೈಲ್ ಪಿಕ್ಚರನ್ನು ಚೂಸ್ ಮಾಡಲಿಕ್ಕೆ. ನಿಮಗೆ ಬೇಕಾದ ಪ್ರೊಫೈಲ್ ಪಿಕ್ಚರ್ ನೀವು ಆ್ಯಡ್ ಮಾಡ್ಬೋದು, ಅಥವಾ ನೀವೇನಾದರೂ ಈಗ ಆ್ಯಡ್ ಮಾಡಲಿಕ್ಕೆ ರೆಡಿ ಇಲ್ಲ ಮತ್ತೆ ಆ್ಯಡ್ ಮಾಡ್ತೇನೆ ಅಂತ ಹೇಳಿದರೆ ಇಲ್ಲಿ ಸ್ಕಿಪ್ ಆಪ್ಷನ್ ಇದೆ, ಇದನ್ನು ಕೂಡ ಟಿಕ್ ಹಾಕಿ ನೆಕ್ಸ್ಟ್ ಬೇಕಾದರೆ ಪ್ರೊಫೈಲ್ ಪಿಕ್ಚರ್ನ ಅಪ್ಡೇಟ್ ಮಾಡ್ಬೋದು. ನಾನು ಈಗಲೇ ಆ್ಯಡ್ ಮಾಡ್ಕೊಳ್ತೇನೆ. ಇಲ್ಲಿ ಆ್ಯಡ್ ಪಿಕ್ಚರ್ ಅಂತ ಇದೆಯಲ್ಲ, ಇದನ್ನು ಟಿಕ್ ಹಾಕಿದರೆ ಆಯಿತು. ಸೊ ನೀವು ಗ್ಯಾಲರಿಯಿಂದ ಬೇಕಾದರೂ ಚೂಸ್ ಮಾಡ್ಬೋದು ಅಥವಾ ಒಂದು ಫೋಟೋವನ್ನು ತೆಗಿಬೋದು ಬೇಕಾದರೆ. ನಾನು ಗ್ಯಾಲರಿಯಿಂದ ಚೂಸ್ ಮಾಡ್ತೇನೆ. ಫಸ್ಟ್ ಟೈಮ್ ಆ್ಯಕ್ಸಸ್ ಕೆಲವೊಮ್ಮೆ ಕೊಡಬೇಕಾಗ್ತದೆ. ನಿಮ್ಮ ಹತ್ರ ಯಾವುದಾದ್ರೂ ಫೋಟೋ ಇದ್ದರೆ ನಿಮ್ಮ ಇದರಲ್ಲಿ ಡಿವೈಸಲ್ಲಿ ಅದನ್ನೇ ಅಪ್ಲೋಡ್ ಮಾಡ್ಕೊಳ್ಳಿ, ಮತ್ತೆ ಬೇಕಾದ್ರೆ ಚೇಂಜ್ ಮಾಡಲಿಕ್ಕೆ ಆಗ್ತದೆ ಮತ್ತೊಮ್ಮೆ. ಓಕೆ, ನನ್ನ ಹತ್ರ ಈಗ ಆಲ್ರೆಡಿ ಒಂದು ಫೋಟೋ ಇದೆ, ನಾನು ಅದನ್ನೇ ಚೂಸ್ ಮಾಡ್ತೇನೆ. ಸೊ ಎಡಿಟ್ ಮಾಡುವಂಥ ಆಪ್ಷನ್ನ ಟಿಕ್ ಹಾಕಿದರೆ ನೀವು ಇಲ್ಲಿ ಎಡಿಟ್ ಮಾಡ್ಬೋದು. ಫೋಟೋ ಸ್ವಲ್ಪ ಮೇಲೆ ಕೆಳಗೆ ಮಾಡೋದು ಅಥವಾ ಕ್ರಾಪ್ ಮಾಡೋದನ್ನು ರೀಸೈಸ್ ಮಾಡೋದು ಇದೆಲ್ಲ ಮಾಡಲಿಕ್ಕೆ ಆಗ್ತದೆ. ರೊಟೇಟ್ ಮಾಡೋದಾದರೆ ಇಲ್ಲಿದೆ ನೋಡಿ ಆಪ್ಷನ್, ಇದು ಫೋಟೋ ರೊಟೇಟ್ ಮಾಡಲಿಕ್ಕೆ. ಅಥವಾ ನಿಮ್ಮದು ಕ್ಯಾನ್ಸಲ್ ಮಾಡೋದಾದರೆ ಇಲ್ಲಿದೆ ಆಪ್ಷನ್. ಅಥವಾ ಫೋಟೋ ಕನ್ಫರ್ಮ್ ಇದೇ ಫೋಟೋ ಅಪ್ಲೋಡ್ ಮಾಡೋದಾದರೆ ಡನ್ ಆಪ್ಷನ್ ಇದೆ, ಇದನ್ನು ಟಿಕ್ ಹಾಕಿದರೆ ಆಯಿತು. ಫೋಟೋ ಇಲ್ಲಿ ಸೆಲೆಕ್ಟ್ ಆಗ್ತದೆ, ಕೊಟ್ಟಂಥ ಸೈಜಲ್ಲಿ ಸೆಲೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಇದೇ ಪ್ರೊಫೈಲ್ ಪಿಕ್ಚರನ್ನು ನೀವೇನಾದರೂ ಪೋಸ್ಟ್ ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಇದನ್ನು
ಟಿಕ್ ಮಾಡ್ಕೊಂಡ್ರೆ ಆಯಿತು. ಸಪೋಸ್ ಪೋಸ್ಟ್ ಮಾಡೋದು ಬೇಡ ಅಂತ ಹೇಳಿದರೆ ಅನ್ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡನ್ ಅಂತ ಇದೆಯಲ್ಲ ಆಪ್ಷನ್, ಇದನ್ನು ಟಿಕ್ ಹಾಕೊಳ್ಳಿ. ಇಷ್ಟಾದಮೇಲೆ ಒಮ್ಮೆ ಡನ್ ಅಂತ ಕೊಟ್ಟ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೆಕ್ಸ್ಟ್ ಅಂತ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ಸನ್ನು ಎಲ್ಲವೂ ಕೇಳ್ತದೆ. ಸಪೋಸ್ ನೀವು ಎಲ್ಲವೂ ಮಾಡಿದರೆ ನಿಮ್ಮದು ಯಾರೆಲ್ಲ ಕಾಂಟ್ಯಾಕ್ಟ್ಸಲ್ಲಿ ಇದ್ದಾರೆ ಅವರಿಗೆಲ್ಲ ಕೂಡ ನೀವು ಇನ್ಸ್ಟಾಗ್ರಾಮಿಗೆ ಲಾಗಿನ್ ಆದದ್ದು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಆದದ್ದು ಒಂದು ಮೆಸೇಜ್ ರೂಪದಲ್ಲಿ, ಅಂದರೆ ಪರ್ಸನಲ್ ಮೆಸೇಜ್ ಹೋಗೋದಲ್ಲ, ಒಂದು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಪಾಪಪ್ ಆಗಿ ಶೋ ಆಗ್ತದೆ. ಸೊ ಅವ್ರು ಬಂದು ಅಲ್ಲಿ ಬೇಕಾದ್ರೆ ನಿಮ್ಮನ್ನು ಫಾಲೋ ಮಾಡ್ಬೋದು. ನಿಮಗೆ ಅವರು ಫಾಲೋ ಮಾಡೋದು ಬೇಡ, ಅವರಿಗೆ ನಿಮ್ಮ ಅಕೌಂಟ್ ಶೋ ಮಾಡೋದು ಬೇಡ ಅಂತ ಹೇಳಿದರೆ ಇಲ್ಲಿ ಡೋಂಟ್ ಎಲವ್ ಅಂತ ಕೊಡಿ. ಸೊ ಇನ್ಸ್ಟಾಗ್ರಾಮ್ ಅದನ್ನು ಕಳಿಸೋದಿಲ್ಲ. ಸೊ ನೆಕ್ಸ್ಟ್ ಬರುವಂಥದ್ದು ಯಾವುದು, ಫೇಸ್ಬುಕ್ ಸಜೆಷನ್ಸ್. ಇದು ಕೂಡ ನೆಕ್ಸ್ಟ್ ಬೇಕಾದ್ರೆ ನೀವು ಮಾಡ್ಬೋದು. ಅದರ್ವೈಸ್ ಇಲ್ಲಿ ಸ್ಕಿಪ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕಿಪ್ ಅಂತ ಆಪ್ಷನ್ ಮತ್ತೊಮ್ಮೆ ಟಿಕ್ ಮಾಡಿಕೊಂಡು ಎಗ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಪ್ರೊಫೈಲನ್ನು ಶೇರ್ ಮಾಡ್ಕೊಳ್ಳಿಕ್ಕೆ. ನೀವೇನಾದರೂ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದು ಲಿಂಕನ್ನು ಶೇರ್ ಮಾಡಿದರೆ ಆ ಲಿಂಕ್ ಮೂಲಕ ನಿಮ್ಮ ಫ್ರೆಂಡ್ಸ್ ಅಥವಾ ಫಾಲೋವರ್ಸ್ ಬಂದು ಇಲ್ಲಿ ನಿಮ್ಮನ್ನು ಫಾಲೋ ಮಾಡ್ಬೋದು. ಸಪೋಸ್ ಆ ಲಿಂಕ್ ಬೇಕು ಅಂತ ಹೇಳಿದರೆ ಇಲ್ಲಿ ಡೈರೆಕ್ಟ್ ಶೋ ಮಾಡ್ತಾ ಉಂಟು. ಈ ಶೇರ್ ಪ್ರೊಫೈಲನ್ನು ಕ್ಲಿಕ್ ಮಾಡಿದರೆ ಲಿಂಕ್ ಜನರೇಟ್ ಆಗ್ತದೆ, ಆ ಲಿಂಕನ್ನು ಶೇರ್ ಮಾಡಿದರೆ ಆಯಿತು. ಆರ್ ಎಲ್ಸ್ ನೀವು ಇಲ್ಲಿ ಸ್ಕಿಪ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ ಬೇಕಾದರೆ ನಿಮ್ಮ ಪ್ರೊಫೈಲನ್ನು ನೀವು ಶೇರ್ ಮಾಡಲಿಕ್ಕೆ ಆಗ್ತದೆ. ಸೊ ನಾನಿಲ್ಲಿ ನೆಕ್ಸ್ಟ್ ಅಂತ ಕೊಡ್ತೇನೆ, ಇದು ಸ್ಕಿಪ್ ಅಂತ ಕೊಡ್ತೇನೆ. ಸೊ ಸ್ಕಿಪ್ ಎಂಟರ್ ಮಾಡಿದ ಮೇಲೆ ಕೆಲವೊಂದು ಫೇಮಸ್ ಆಗಿರುವಂಥವರು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಕೌಂಟ್ ಮಾಡಿದ್ದಾರೆ ಮತ್ತು ತುಂಬ ಜನ ಫಾಲೋವರ್ಸ್ ಇದ್ದಾರೆ, ಅವರ ಅಕೌಂಟ್ಸನ್ನು ಇಲ್ಲಿ ಶೋ ಮಾಡ್ತದೆ. ಸಪೋಸು ನಿಮಗೆ ಅವರು ಫಾಲೋ ಮಾಡಬೇಕು, ನೀವು ಅವರನ್ನು ಫಾಲೋ ಮಾಡಬೇಕು ಅಂತ ಹೇಳಿದರೆ ಇದು ಚೆಕ್ ಮಾಡಿದ್ದು ಹಾಗೆ ಇರಲಿ, ನೀವು ಫಾಲೋ ಕೊಟ್ಟರೆ ಆಯಿತು. ಅಥವಾ ನಿಮಗೆ ಫಾಲೋ ಮಾಡೋದು ಬೇಡ, ನಿಮ್ಮ ಅಕೌಂಟಲ್ಲಿ ನೀವು ಫಾಲೋ ಮಾಡೋದಿಲ್ಲ ಈಗ ಇವರನ್ನು ಅಂತ ಹೇಳಿದರೆ ನೀವು ಬೇಕಾದರೆ ಸ್ಕಿಪ್ಪನ್ನು ಕೂಡ ಕೊಡ್ಬೋದು. ಸ್ಕಿಪ್ ಕೊಟ್ಟರೆ ಇದು ಯಾವುದು ಅಕೌಂಟ್ಸ್ ಫಾಲೋ ಆಗೋದಿಲ್ಲ. ಸೊ ನಾನಿಲ್ಲಿ ಸ್ಕಿಪ್ ಅಂತ ಕೊಡ್ತೇನೆ. ಸ್ಕಿಪ್ಪನ್ನು ಟಿಕ್ ಮಾಡಿದ ಮೇಲೆ ನೋಡಿ ಈ ಥರ ಪೇಜ್ ಓಪನ್ ಆಗ್ತದೆ. ಇದು ನಿಮ್ಮದು ಹೋಮ್ ಪೇಜ್ ಆಯಿತು. ಇಲ್ಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಇದನ್ನು ಟಿಕ್ ಹಾಕಿದರೆ ಆಯಿತು. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದೆಲ್ಲ ಕೂಡ ಡ್ಯಾಶ್ ಬೋರ್ಡ್ ಟೈಪಲ್ಲಿ. ಸೊ ಎಷ್ಟು ನೀವು ಪೋಸ್ಟ್ ಹಾಕಿದ್ದೀರಿ ಎಲ್ಲ ಕೂಡ ಡೇಟಾ ಇದರಲ್ಲಿ ಶೋ ಮಾಡ್ತದೆ. ಪೋಸ್ಟ್ ಎಷ್ಟು ಹಾಕಿದ್ದೀರಿ, ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನೀವು ಎಷ್ಟು ಜನರನ್ನು ಫಾಲೋ ಮಾಡ್ತಾ ಇದ್ದೀರಿ, ನಿಮ್ಮ ಇನ್ಸ್ಟಾಗ್ರಾಮ್ ಇದ್ದು ಯೂಸರ್ ನೇಮ್ ಎಂತ, ನಿಮ್ಮ ಇನ್ಸ್ಟಾಗ್ರಾಮ್ ಇದ್ದು ನಿಮ್ಮ ಹೆಸರು ಎಂತ, ಇದು ಹೆಸರಾಯಿತು, ಇದು ಯೂಸರ್ ನೇಮ್ ಆಯಿತು. ಸೊ ಹೆಸರು ಒಬ್ರಿಗಿಂತ ಜಾಸ್ತಿ ಜನರಿಗೆ ಸೇಮ್ ಇರ್ಬೋದು, ಎಲ್ಲ ಕೂಡ ಇಲ್ಲೇ ಶೋ ಆಗ್ತದೆ. ನೀವೇನಾದರೂ ಬೇರೆ ಬೇರೆ ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅಥವಾ ರೀಲ್ಸನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದರೆ ಅದು ಕೂಡ ಇಲ್ಲೇ ಶೋ ಮಾಡುತ್ತದೆ. ಸೊ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹೇಗೆ ಅಪ್ಲೋಡ್ ಮಾಡೋದು ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಇಲ್ಲಿ ತನಕ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡಿದ್ವಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು.